ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಕಿಡ್ಸ್ ವೇರ್ ಕಲೆಕ್ಷನ್ಸ ಶೇರ್ ಮಾಡ್ತೀನಿ. ಮೇನ್ಲಿ ಓನ್ಲಿ ಫಾರ್ ಗರ್ಲ್ಸ್ ಆಗಿರುತ್ತೆ. ಅದರಲ್ಲೂ ಕೂಡ ಎಸ್ಪೆಷಲಿ ಕಂಪ್ಲೀಟ್ಲಿ ಪಟ್ಟು ಪಾವಡ ಕಲೆಕ್ಷನ್, ಎತ್ನಿಕ್ ಕಲೆಕ್ಷನ್ಸ್ ಅನ್ನೋದು ಇಲ್ಲಿ ನಿಮಗೆ ಸಿಗುತ್ತೆ. ಫ್ರಾಕ್ ಹಾಗೂ ನಿಮಗೆ ಸಿಲ್ಕ್ ಮೆಟೀರಿಯಲಲ್ಲಿ ಕಂಪ್ಲೀಟ್ಲಿ ಈ ಥರ ಪಟ್ಟು ಪಾವಡ ಕಲೆಕ್ಷನ್, ಲಂಗ ಬ್ಲೌಸ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಅಮೇಝಿಂಗ್ ವೆರೈಟಿ, ಪ್ರೀಮಿಯಂ ಕ್ವಾಲಿಟಿಯಲ್ಲಿ ವೆರೈಟೀಸ್ ಇಲ್ಲಿ ಸಿಗುತ್ತೆ. ಓನ್ಲಿ ಫಾರ್ ಹೋಲ್ಸೇಲ್ ಫ್ರೆಂಡ್ಸ್. ರೀಟೇಲ್ ಸಿಂಗಲ್ ಪೀಸ್, 2 ಪೀಸ್ ಇಲ್ಲ 1 ಸೆಟ್ ಕೂಡ ಇಲ್ಲಿ ಅವೈಲೇಬಲ್ ಇಲ್ಲ. ಕಂಪ್ಲೀಟ್ಲಿ ಸೈಜ್ ಚಾರ್ಟ್, ಸೈಜ್ ವೈಸೇ ತೊಗೋಬೇಕಾಗತ್ತೆ. ಮನೇಲಿದ್ದು ಸೇಲ್ ಮಾಡೋರು, ಶಾಪ್ ಇರೋರು, ಇಲ್ಲ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು, ಆಲ್ರೆಡಿ ಕಿಡ್ಸ್ ಬಿಸ್ನೆಸ್ ಅಂದರೆ ಕಿಡ್ಸ್ ವೇರ್ ಬಿಸ್ನೆಸ್ ಮಾಡ್ತಿರೋರು, ಈ ಥರ ಏನಾದರೂ ಪ್ರೀಮಿಯಂ ವೆರೈಟೀಸ್ ಇಲ್ಲ ಬುಟೀಕ್ಸಲ್ಲಿ ಪ್ರೀಮಿಯಂ ವೆರೈಟೀಸ್ ಮಾಡಬೇಕಂತಿದ್ರೆ ಖಂಡಿತ ಇವ್ರನ್ನ ಅಪ್ರೋಚ್ ಆಗ್ಬೋದು. ಸೊ ತುಂಬಾ ವೈಡ್ ರೇಂಜಸಲ್ಲಿ ವೆರೈಟಿ ಇನ್ ಲಂಗ ಬ್ಲೌಸ್ ಕಲೆಕ್ಷನ್ಸಲ್ಲಿ ಸಿಗುತ್ತೆ. ಇವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಆಗಿರುತ್ತೆ ಫ್ರೆಂಡ್ಸ್. ಸೊ ನೀವೇನು ನೋಡ್ತಿದ್ದೀರ ಶಾಪ್ ಅಲ್ವಾ, ಸೊ ಶಾಪ್ ಮೇಲ್ಗಡೆ ಸ್ಟಿಚಿಂಗ್ ಯೂನಿಟ್, ಕಟಿಂಗ್ ಯೂನಿಟ್, ಐರನಿಂಗ್, ಪ್ಯಾಕಿಂಗ್ ಎಲ್ಲ ಅಲ್ಲೇ ಆಗುತ್ತೆ. ಓನ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಪ್ರೈಸಸ್ ಕೂಡ ನಿಮಗೆ ಅಷ್ಟೇ ರೀಸನಬಲ್ ಆಗಿರುತ್ತೆ. ಹಂಗಂತೇಳಿ ತುಂಬ ಚೀಪಾಗಿರುತ್ತೆ ಅಂದ್ಕೋಬೇಡಿ ಫ್ರೆಂಡ್ಸ್. ಸೊ ಪ್ರಾಡಕ್ಟ್ಗೆ ವರ್ತ್ ಪ್ರೈಸ್ ಅನ್ನೋದು ಇರುತ್ತೆ. ಈ ಶಾಪ್ ಲೊಕೇಟ್ ಆಗಿರೋದು ಬಂದು ಚಿಕ್ಕಪೇಟೆಯಲ್ಲಿ ಫ್ರೆಂಡ್ಸ್. ಚಿಕ್ಕಪೇಟೆಯಲ್ಲಿ ಟುವರ್ಡ್ಸ್ ಬಲೇಪೇಟ್ ರೋಡ್ ಬರುತ್ತಲ್ಲ, ಸರ್ಕಲಿಂದ ಟುವರ್ಡ್ಸ್ ಬಲೇಪೇಟ್ ರೋಡಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಬರುತ್ತೆ. ಆ ಟೆಂಪಲ್ ಆಪೋಸಿಟಲ್ಲೇ ನೀವು ಬಿಲ್ಡಿಂಗ್ ನೋಡ್ಬೋದು ಫ್ರೆಂಡ್ಸ್. ಮೇಲ್ಗಡೆ ಕಾಣಿಸುತ್ತೆ ಫಸ್ಟ್ ಫ್ಲೋರ್ಲಿ ದಿಯಾ ಎಂಟರ್ಪ್ರೈಸಸ್ ಅಂತ ಹೇಳಿ ಫಸ್ಟ್ ಫ್ಲೋರಲ್ಲಿರುತ್ತೆ ನಿಮಗೆ ಕಂಪ್ಲೀಟ್ ಸ್ಟೋರ್ ಅನ್ನೋದು. ಸೊ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ನಾನು ಆಗಲೇ ಹೇಳಿರೋ ಥರ ಸ್ಟಾರ್ಟಿಂಗ್ ಫ್ರಮ್ 6 ಮಂತ್ಸ್ ಬೇಬಿಯಿಂದ ಫ್ರೆಂಡ್ಸ್, 6 ಮಂತ್ಸ್ ಬೇಬಿಯಿಂದ ಅಪ್ ಟು ನಿಮಗೆ 10-12 ಇಯರ್ಸ್ವರೆಗೂ ಕಲೆಕ್ಷನ್ಸ್ ಅನ್ನೋದು ಸಿಗುತ್ತೆ. ಕಂಪ್ಲೀಟ್ಲಿ ಸೆಟ್ ವೈಸೇ ಪರ್ಚೇಸ್ ಮಾಡಬೇಕಾಗತ್ತೆ. ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟೀಸ್ ಇದೆ, ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಕೂಡ ಇದೆ. ಈಗಾಗಲೇ ನಾನು ತುಂಬ ವಿಡಿಯೋ ಶೇರ್ ಮಾಡಿದ್ದೀನಿ, ಎಲ್ಲರಿಗೂ ಪರಿಚಯ ಇದೆ. ಸೊ ಹೊಸದಾಗಿ ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇವರ ವೆರೈಟೀಸ್ ತೊಗೋಬೇಕು ಅಂದ್ಕೊಂಡಿದ್ರೆ ಒಂದ್ಸರಿ ಸ್ಟೋರ್ಗೆ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ವೆರೈಟೀಸು ವಿಡಿಯೋದಲ್ಲಿ ತೋರಿಸೋದಿಲ್ಲ, ಓನ್ಲಿ ಫ್ಯೂ ಸ್ಯಾಂಪಲ್ಸ್ ಮಾತ್ರ. ಸ್ಟೋರ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಒಳ್ಳೆ ವೆರೈಟೀಸನ್ನು ಸಿಗುತ್ತೆ ಅಂತಲೇ ಹೇಳ್ಬೋದು. ಮೇನ್ಲಿ ಪ್ರೈಸಿಂಗ್ ನಿಮಗೆ ಬೇಕಾಗಿರೋ ರೇಂಜಲ್ಲಿ ಸಿಗುತ್ತೆ, ಬಟ್ ಸ್ವಲ್ಪ ನಿಮಗೆ ಹೈಯರ್ ಸೈಡೇ ಇರುತ್ತೆ ಪ್ರೈಸಿಂಗ್ ಹೋಲ್ಸೇಲ್ಗೆ ಕಂಪೇರ್ ಮಾಡಿಕೊಂಡ್ರೆ. ಏನಕ್ಕೆ ಅಂದರೆ ವೆರೈಟಿ ಅಷ್ಟು ಚೆನ್ನಾಗಿರುತ್ತೆ. ಲೈನಿಂಗ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಎಲ್ಲ ಕೂಡ ಪ್ರೀಮಿಯಮ್ ಆಗಿರುತ್ತೆ ಫ್ರೆಂಡ್ಸ್. ಕಿಡ್ಸ್ ವೇರ್ ಆಗಿದ್ರು ಕೂಡ ತುಂಬ ಪ್ರೀಮಿಯಮ್ ಆಗಿರುತ್ತೆ ಕಲೆಕ್ಷನ್ಸ್. ಮೇನ್ಲಿ ಬುಟೀಕಲ್ಲಿ ಸೇಲ್ ಮಾಡೋರ್ಗಂತೂ ಒಳ್ಳೆ ವೆರೈಟೀಸ್ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅಪ್ಕಮಿಂಗ್ ಫೆಸ್ಟಿವಲ್ಸ್ಗೆ ಏನಾದರೂ ಹೊಸ ಕಲೆಕ್ಷನ್ಸ್ ತೊಗೋಬೇಕು ಅಂದ್ಕೊಂಡ್ರೆ ಒಂದ್ಸರಿ ದಿಯಾ ಎಂಟರ್ಪ್ರೈಸಸ್ನ ವಿಸಿಟ್ ಮಾಡಿ. ಎನಿ ಕೈಂಡ್ ಆಫ್ ಎಂಕ್ವೈರಿ ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀನಿ. ಫಾರ್ ಫರ್ದರ್ ಎಂಕ್ವೈರೀಸ್ ಡೆಫಿನೆಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಈಗ ಲೇಟ್ ಮಾಡಿದ್ರೆ ಕಲೆಕ್ಷನ್ ನೋಡೋಣ. ಎಸ್, ಇವತ್ತು ನಾವಿದ್ದೀವಿ ದಿಯಾ ಎಂಟರ್ಪ್ರೈಸಸ್. ಸೊ ಆಲ್ರೆಡಿ ನಿಮ್ಮ ಕಲೆಕ್ಷನ್ಸ್ ಎಲ್ಲ ನೋಡಿದೀವಿ ಸರ್. ವೆರಿ ಯೂನಿಕ್ ಕಲೆಕ್ಷನ್, ಮೇನ್ಲಿ ಕಿಡ್ಸ್ ವೇರ್ ಅಲ್ಲಿ ಯೂನಿಕ್ ಕಲೆಕ್ಷನ್ಸ್. ಮೇನ್ಲಿ ಅದು ಕೂಡ ಒಂದೇ ಕಾನ್ಸೆಪ್ಟ್ ಅಲ್ಲ ಸರ್, ಅದೊಂದೇ ಕಾನ್ಸೆಪ್ಟ್ ಇರೋದು, ಅದು ಕಿಡ್ಸ್ಗೆ. ಈ ಸರಿ ಹೊಸದಾಗಿ ಯಾವ ತರ ಕಲೆಕ್ಷನ್ ತೋರಿಸ್ತಾ ಇದ್ದೀರಾ? ಮೋಸ್ಟ್ ಆಫ್ ದ ನನ್ನ ಹತ್ರ ಏನಾಗಿದೆ ಅಂದ್ರೆ ರೆಗ್ಯುಲರ್ ಕಸ್ಟಮರ್ ಜಾಸ್ತಿ ಇರೋದ್ರಿಂದ ನಂದು ರಿಪೀಟ್ ವೆರೈಟೀಸ್ ಜಾಸ್ತಿ ಓಡ್ತಾ ಇದೆ. ಓಕೆ, ರೆಗ್ಯುಲರ್ ಕ್ವಾಂಟಿಟಿ ಯಾವ್ದು ರೆಡಿ ಮಾಡ್ತಾ ಇದೀವಿ ಬಿಫೋರ್ ಇಂದ ಅದೇ ರಿಪೀಟ್ ಆಗ್ತಾ ಇದೆ. ಅದಲ್ಲದೆ ಸ್ವಲ್ಪ ಅಡಿಷನಲ್ ಮಾಡ್ತಾ ಇದೀವಿ. ಈಗ ಒಂದು ಫಸ್ಟ್ ಈ ಸಲ ಸ್ಯಾರಿ ಟೈಪ್ ಪಲ್ಲು ಪೋಡ ಮಾಡಿದೀವಿ. ನ್ಯೂ ಇಯರ್ ಬರ್ತಾ ಇದೆ, ಮೇನ್ಲಿ ಸಂಕ್ರಾಂತಿ ಹಬ್ಬ. ಸೊ ನೋಡಬಹುದು, ತಮಿಳುನಾಡು, ಆಂಧ್ರದಲ್ಲಿ ಬಿಗ್ಗೆಸ್ಟ್ ಫೆಸ್ಟಿವಲ್ಸ್ ಕೂಡ. ಸೊ ಅಂತವರು ತಗೋಬಹುದು, ಬಟ್ ಓನ್ಲಿ ಫಾರ್ ಸೇಲ್ ಪರ್ಪಸ್, ಸೇಲ್ ಹೋಲ್ಸೇಲ್ಗೆ ಮೇಡಮ್. ರಿಟೇಲ್ ಕೊಡೋದಿಲ್ಲ. ರಿಟೇಲ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಆದರೂ ನಾನು ನಮ್ಮ ಕಸ್ಟಮರ್ಸ್ ಯಾರು ಇದ್ದಾರೆ ರಿಟೇಲ್ ಕೊಂಡ್ರು ಅವ್ರ ಸಜೆಷನ್ ಕೊಡ್ತಾ ಇದ್ದಾರೆ. ಅವ್ರ ನಂಬರ್ ಟ್ರೈ ಮಾಡಿ ಅಂತಾನು ಕೊಡ್ತಾ ಇದ್ದೀನಿ. ಬಟ್ ಇವ್ರ ಹತ್ರ ರಿಟೇಲ್ ಅನ್ನೋದು ಇಲ್ಲ, ಖಂಡಿತವಾಗ್ಲೂ ಇಲ್ಲ ಮೇಡಮ್. ಕಂಪ್ಲೀಟ್ ಹೋಲ್ಸೇಲ್ ತಗೊಂತೀರಾ ಅಂದ್ರೂ ಇಲ್ಲ, ಸೆಟ್ ವೈಸೇ ತಗೊಬೇಕು ಮೇಡಮ್. 12 to 20 ಗ್ರೂಪ್ ಬರುತ್ತೆ. ಆಮೇಲೆ 22 ಇಂದ 40 ಬರುತ್ತೆ. ನೋಡಿ ಇದೆಲ್ಲ ಕೂಡ ಸಿಂಗಲ್ ಸೈಡ್, ಒನ್ ಸೈಡ್ ಪಲ್ಲು ಟೈಪ್. ವೆರಿ ನೈಸ್ ಸರ್. ಯಾವ ಏಜ್ ಗ್ರೂಪ್ ಇಂದ ಸಿಗುತ್ತೆ ಸರ್? ಇದು ಮೇಡಮ್ 6 ಮಂತ್ಸ್ to 6 ಇಯರ್ಸ್ ತನಕ ಈ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ವಿ. ಯಾಕೆ ದೊಡ್ಡ ಮಕ್ಕಳಿಗೆ, ಹೌದು ಮೇಡಮ್, ದಾವಣಿ ಹಾಕಕ್ಕೆ ಕಷ್ಟ ಆಗುತ್ತೆ, ಪಿನ್ ಮಾಡಕ್ಕೆ, ಮಕ್ಕಳ ಹ್ಯಾಂಡಲ್ ಮಾಡೋಣ. ಸೊ ಅದಕ್ಕೆ ಅಟ್ಯಾಚ್ ಪಲ್ಲು ಬಟ್ಟಿದ್ದೀವಿ ಈ ಥರ ಮಾಡಿ ಮೇಡಮ್. ಇದರಲ್ಲೂ 6 ಕಲರ್ಸ್ ಆನ್ ಪ್ರೊಡಕ್ಷನ್ ಅಲ್ಲಿ ಇದೆ. ಸೊ 1 or 2 days ಅಲ್ಲಿ ಬುಕ್ಕಿಂಗ್ ಇರೋರಿಗೆ ನಾವು ತೋರಿಸ್ತೀವಿ. ಖಂಡಿತ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೊಡ್ತೀವಿ ಮೇಡಮ್. ಇದು ಕಲರ್ಸ್ ಇದೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಸರ್. ಇದು ಪಟ್ಟು ಬಾಳಲ್ಲಿ ಜಕಾರ್ಡ್, ದೊಡ್ಡ ಬಾರ್ಡರ್ ಜಕಾರ್ಡ್ ಇದೆ. ಆಮೇಲೆ ಸ್ವಲ್ಪ ವರ್ಕ್ ಸುರ ರಿಪೀಟ್ ಇರೋದ್ರಿಂದ ವರ್ಕು ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾನು. ಸೊ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ವರ್ಕ್ ಮಾಡಲಿಕ್ಕೆ. ಇದರಲ್ಲೂ ಕೂಡ ಸಾಕಷ್ಟು ಕಾಂಬಿನೇಷನ್ ಮಾಡಿದ್ದೀನಿ. ಸೊ ಪ್ರೀಮಿಯಂ ಆಗಿರುತ್ತೆ ಮಟೀರಿಯಲ್ ವೈಸು,
ಎಲ್ಲ ತುಂಬ ಪ್ರೀಮಿಯಮ್ ಆಗಿರುತ್ತೆ. ಆ್ಯಂಡ್ ಪ್ರೈಸಿಂಗ್ ಯಾವುದು ಕೇಳ್ತಾ ಇದ್ರೆ ದಯವಿಟ್ಟು ಎಂಕ್ವೈರಿ ಮಾಡ್ಬೋದು. ಪ್ರೈಸಿಂಗ್ ಹೇಳ್ತಾರೆ ಬಟ್ ರೀಟೇಲ್ಗಲ್ಲ, ಓನ್ಲಿ ಹೋಲ್ಸೇಲ್. ನೀವು ಎಷ್ಟೇ ಕ್ವಾಂಟಿಟಿ ತೊಗೊಳ್ಳಿ ಬಟ್ ಓನ್ಲಿ ಫಾರ್ ಸೇಲ್ ಪರ್ಪಸ್ಗೆ ಮಾತ್ರನೇ. ನೋಡಿ ಇದು ನಮ್ಮ ಡಿಸೈನ್, ರೆಗ್ಯುಲರ್ ಡಿಸೈನ್. ನಾನು ಎಷ್ಟು ಬೇಜಾರಾಗಿ ಬಿಟ್ಬಿಡ್ಬೇಕು ಅಂತ ಟ್ರೈ ಮಾಡ್ತೀನಿ, ಆದರೂ ನಮ್ಮ ಕಸ್ಟಮರ್ಸ್ ಸ್ವಲ್ಪ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರಲ್ಲ ಸರ್, ಇದು ಬ್ಲೌಸ್ ಸೇಮ್ ಇದೆ. ಸೇಮ್ ಇದೆ, ಹೌದು ಮೇಡಮ್. ಸ್ಕರ್ಟು ಚೇಂಜ್ ಮಾಡಿ, ಬಟ್ ಏನಕ್ಕಂದ್ರೆ ಈ ವರ್ಕ್ ಕಸ್ಟಮರ್ಸ್ ಬಿಡ್ತಾ ಇಲ್ಲ. ಸೊ ನಾನು ಟ್ರೈ ಮಾಡ್ತೀನಿ, ಚೇಂಜ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವಾಗ ಬಿಫೋರ್ ಪೀಸಲ್ಲಿ ನೋಡಿದ್ರೆ ನೀವು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ನನಗೋಸ್ಕರ ಚೇಂಜ್ ಮಾಡಿ ಕಸ್ಟಮರ್ ಆದರೂ ನಮ್ಮ ರೆಗ್ಯುಲರ್ ಡಿಸೈನ್ಸ್ಗೆ ಕಸ್ಟಮರ್ಸ್ ಹ್ಯಾಪಿಯಾಗಿದ್ದಾರೆ. ಸೊ ಸ್ಟಿಲ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಚೇಂಜ್ ಮಾಡಲಿಕ್ಕೆ. ಸೊ ನೀವು ಪ್ರಿಂಟ್ ನೋಡ್ದಂಗೆ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇಲ್ಲೇ ಇದೆ. ನಾನು ಸ್ಟಾರ್ಟಿಂಗ್ ಕ್ಲಿಪ್ಪಿಂಗಲ್ಲೂ ತೋರಿಸ್ತೀನಿ, ಈಗಲೂ ಕೂಡ ಎಂಡ್ ಆಫ್ ದ ವಿಡಿಯೋದಲ್ಲಿ ಒಂದ್ಸರಿ ತೋರಿಸ್ಬಿಡ್ತೀನಿ. ಸೊ ಕಂಪ್ಲೀಟ್ಲಿ ವರ್ಕಿಂದ ಹಿಡಿದು ಫ್ಯಾಬ್ರಿಕೇಷನ್ ಅಂದರೆ ಫ್ಯಾಬ್ರಿಕ್ ಸ್ಟಿಚಿಂಗ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಎಲ್ಲ ಇಲ್ಲೇ ನಡೆಯುತ್ತೆ. ಪ್ಯಾಕಿಂಗಿಂದ ಹಿಡಿದು ಎಲ್ಲ ಇಲ್ಲೇ ಆಗುತ್ತೆ ಫ್ರೆಂಡ್ಸ್. ಸೊ ನೋಡ್ಬೋದು, ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ತೀರಾ ಕಮ್ಮಿ ಪ್ರೈಸ್ಗೆ ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾಕೆಂದರೆ ಇದು ಕ್ವಾಲಿಟಿ ವೈಸ್ ತುಂಬ ಪ್ರೀಮಿಯಮ್ ಆಗಿರೋದ್ರಿಂದ. ಬುಟೀಕ್ ಕಲೆಕ್ಷನ್ಸು ಮೇನ್ಲಿ ಇದೆಲ್ಲ ಕೂಡ ಸಪ್ಲೈ ಆಗೋದು ಶೋರೂಮ್ಸ್ಗೆ, ಬಿಗ್ ಶೋರೂಮ್ಸ್. ಸರ್ ವಿಡಿಯೋಲಿ ಹೇಳಲ್ಲ ಬಟ್ ನನಗೆ ಆಫ್ ಕ್ಯಾಮ್ರಾ ಹೇಳಿದ್ದಾರೆ ಯಾವ್ಯಾವ ಶೋರೂಮ್ಗೆಲ್ಲ ಹೋಗುತ್ತೆ ಅಂತ ಹೇಳಿ. ಸೊ ಪ್ರೈಸಿಂಗ್ ಹಾಗೆ ಇರುತ್ತೆ, ಬಟ್ ಡೆಫಿನೆಟ್ಲಿ ಒಳ್ಳೆ ಮಾರ್ಜಿನ್ ಅಂತೂ ಅರ್ನ್ ಮಾಡ್ಬೋದಲ್ಲ ಸರ್ ಈ ಪ್ರಾಡಕ್ಟ್? ಖಂಡಿತ ಮೇಡಮ್. ನಮ್ಮ ಹತ್ರ ನಾವು ಸಾಕಷ್ಟು ನಿಮ್ಮ ವಿಡಿಯೋ ಮುಖಾಂತರ ಬಂದಿರೋ ಕಸ್ಟಮರ್ಸು ಭಾಳ ಜನ ಇದ್ದಾರೆ. ದೇ ಆರ್ ವೆರಿ ಹ್ಯಾಪಿ ವಿತ್ ಕ್ವಾಲಿಟಿ ಆ್ಯಂಡ್ ಕಸ್ಟಮರ್. ಅವ್ರಿಗೂ ರಿಟೇಲಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಅವರು ಸರ್ ನಾವು ಮಾರ್ಕೆಟಲ್ಲಿ ತೊಗೊಂಡಿದ್ದೀವಿ ಮುಂಚೆ, ಬಟ್ ನಿಮ್ಮ ಕ್ವಾಲಿಟಿ ವೈಸು ನಾವು ಮಾರ್ಕೆಟ್ ಕಂಪೇರ್ ಮಾಡಲ್ಲ. ಅಲ್ಲಿಂದ 300-400 ರೂಪಾಯಿ ಜಾಸ್ತಿ ಕೊಟ್ಟರೆ ನೀವು ಒಳ್ಳೆ ಪದಾರ್ಥ ಕೊಡ್ತಾ ಇದ್ದೀರಾ, ಬೆಸ್ಟ್ ಕೊಡ್ತಾ ಇದ್ದೀರಾ ಅಂತ ಸಾಕಷ್ಟು ಕಸ್ಟಮರ್ ನಾನು ಹೇಳಿದ್ದಾರೆ. ಸೊ ಇನ್ನೊಂದು ಆನ್ ಡಿಮ್ಯಾಂಡ್ ಇದೆ, ಕಮ್ಮಿದು ಮಾಡಿ ಅಂತ. ಬಟ್ ನಾನು ಇದರಲ್ಲಿ ಹ್ಯಾಪಿಯಾಗಿದ್ದೀನಿ. ಐ ಆಮ್ ಡೂಯಿಂಗ್, ಇದರಲ್ಲಿ ಖುಷಿಯಾಗಿದ್ದೀವಿ. ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೈ ಮಾಡ್ತೀವಿ ಮೇಡಮ್, ಕಮ್ಮಿ ಮಾಡೋಕೆ ಹೋಗಲ್ಲ ಮೇಡಮ್. ಹಿಂದ್ಗಡೆ ಹೋಗಲ್ಲ, ನಾನು ಮುಂದೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಹಿಂದ್ಗಡೆ ತಿರುಗಿ ನೋಡೋದು ಮೇಡಮ್, ಕ್ವಾಲಿಟಿ ವೈಸ್ ಮೇಡಮ್. ಎಸ್ ಮೇಡಮ್, ಡೆಫಿನೆಟ್ಲಿ. ಇವೆಲ್ಲ ಇನ್ನೂ 6 ತಿಂಗಳು ಆದ್ಮೇಲೆ ಮಾರ್ಕೆಟ್ಗೆ ಬರಬೇಕು ಮೇಡಮ್. ಏನಿದ್ರು ಯಾರನ್ನ ನನ್ನ ಫಾಲೋವರು ಅಂದರೆ ಕಾಪಿ ಮಾಡ್ತಾ ಇರೋ ನಮ್ಮ ಪ್ಯಾಟ್ರನ್ಸು, ಹೋಲ್ಸೇಲರ್ಸು ವಿಡಿಯೋ ನೋಡ್ಬಿಟ್ಟು ಭಾಳ ಜನನು ಕಾಪಿ ಮಾಡ್ತಾರೆ ಸ್ಕ್ರೀನ್ಶಾಟ್ ತೊಗೊಂಡು. ಬಟ್ ಅವರೆಲ್ಲ ಇದೆಲ್ಲ ಬಟ್ಟೆ ತರಬೇಕು ಅಂದ್ರೆ 6 months ಬೇಕು. ಇದೆಲ್ಲ ಅಡ್ವಾನ್ಸ್ ಬಟ್ಟೆ. ಇವೆಲ್ಲ ಯಾವುದೂ ಆಗಲಿ ನಿಮಗೆ ಮಾರ್ಕೆಟಲ್ಲಾಗಲಿ ಎಲ್ಲೂ ಕಾಣುವಂಥ ಬಟ್ಟೆ ಇಲ್ಲ. ಇದೆಲ್ಲ ಮೋನಾಪೋಲಿ, ನಮ್ಮಂದ್ರೆ ಮಿಲ್ ಇಲ್ಲಂದರೆ ನಾವು ಡೈರೆಕ್ಟಾಗಿ ತರಿಸಿ ಮಾಡಿಸುವಂಥದ್ದು. ಇವೆಲ್ಲ ಸ್ಯಾರಿ ಡಬ್ಬಿಂಗು. ಏನೇನು ಈ ಐಟಮ್ ಇದೆ ಎಲ್ಲ ಸ್ಯಾರಿ ಡಬ್ಬಿಂಗ್. ಎಸ್ ಮೇಡಮ್, ಎಸ್ ಮೇಡಮ್, ಖಂಡಿತವಾಗ್ಲು ಈ ಕಲರ್ಸ್ ಕಾಂಬಿನೇಷನ್ ಅವ್ರು ಮಾರ್ಕೆಟಲ್ಲಿ ಫೋಟೋ ಹಿಡ್ಕೊಂಡು 50 ಅಂಗಡಿ ಸುತ್ತಾಡಿದ್ರು ಕೂಡ ಅವ್ರಿಗೆ ಈ ಕಲರ್ ಕಾಂಬಿನೇಷನ್ ಸಿಗೋದಿಲ್ಲ, ಅದಂತೂ ಗ್ಯಾರಂಟಿ. ಎಸ್, 100% ಸಿಗೋದಿಲ್ಲ ಮೇಡಮ್. ನಾನು ಈ ವಿಡಿಯೋಲಿ ಇವತ್ತು ಜಾಸ್ತಿ ನಾನು ನನ್ನ ಕಲೆಕ್ಷನ್ಸ್ ತೋರಿಸ್ತಾ ಇಲ್ಲ, ಯಾಕೆಂದರೆ ಕೆಲವು ಇದಕ್ಕಿಂತ ಬ್ಯೂಟಿಫುಲ್ ಕಲೆಕ್ಷನ್ಸ್ ಆಲ್ರೆಡಿ ನನ್ನ ಹತ್ರ ಸೇವ್ ಮಾಡಿದ್ದೀನಿ. ಹೌದು ಮೇಡಮ್, ಅವ್ರ ಸಾಕಷ್ಟು ಜನ ಕೌಂಟ್ರಿಗೆ ಬರ್ತಾ ಇಲ್ಲ. ಸೊ ಯೂಟ್ಯೂಬಿಂದನೇ ವ್ಯಾಪಾರ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ಒಂದ್ಸಲಿ ಅವ್ರು ನಮ್ಮ ಅಂಗಡಿಗೆ ಬಂದು ಹೋದರೆ ನಾವು ಆ್ಯಕ್ಚುಲಿ ಏನು ಅಂತ ಅವ್ರಿಗೆ ಗೊತ್ತಾಗಲಿ ಅಂತ ಒಂದು ಫ್ಯೂ ವೆರೈಟೀಸ್ ನಾನು ಇವತ್ತು ಡಿಸ್ಪ್ಲೇ ಮಾಡ್ತಾ ಇಲ್ಲ. ಅದು ನಿಜವಾಗ್ಲೂ ಮೇಡಮ್, ಅಂದರೆ ಆಲ್ರೆಡಿ ನನ್ನ ರೆಗ್ಯುಲರ್ ಕಸ್ಟಮರ್ಸ್ ಕ್ಲೈಂಟ್ಸ್ ಯಾರಿದ್ದಾರೆ ಅವ್ರದ್ದೆಲ್ಲ ಯೂಜ್ ಬುಕ್ಕಿಂಗ್ ತೊಗೊಂಡಿದ್ದೀನಿ. ಆ ವೆರೈಟೀಸ್ ಎಲ್ಲ ನೋಡಿ, ಇವೆಲ್ಲ ಜಕಾರ್ಡ್ ಎಕ್ದಮ್, ಇವೆಲ್ಲ 2 ಟೋನಲ್ಲಿದೆ. ಫ್ಯಾಬ್ರಿಕ್ ಎಲ್ಲ ಅಷ್ಟೇ, ಏನು ಕಾಂಪ್ರಮೈಸ್ ಇಲ್ಲ. ನೋಡಿ ಫುಲ್ ಲೈನಿಂಗ್ ಇದೆ, ಬಾರ್ಡ್ರಿಗೆ ಕಾಂಬಿನೇಷನ್ ಲೈನಿಂಗ್. ಆ್ಯಸ್ ನಾನು ಹೇಳ್ದಂಗೆ ಕಾಂಬಿನೇಷನ್ ಪ್ರಕಾರ ಲೈನಿಂಗ್ ಇರ್ತದೆ. ಕಲರ್ ಸೇಮ್ ರೇಷ್ಮೆ ಸೀರೆ ಈಗ ಏನು ಟ್ರೆಂಡಿಂಗ್ ಇದೆ ಕಾನ್ಸೆಪ್ಟ್, ಸೇಮ್ ಕಾನ್ಸೆಪ್ಟ್ ಅಲ್ಲಿ ಎಲ್ಲದಕ್ಕೂ ಬ್ಲೌಸಸ್ ಬರುತ್ತೆ. ಖಂಡಿತವಾಗ್ಲೂ ಬ್ಲೌಸಸ್ ಇದೆ ಮೇಡಮ್, ಎಲ್ಲದಕ್ಕೂ ಬ್ಲೌಸ್ ಇದೆ. ಹ್ಯಾಂಡ್ ವರ್ಕ್ ಇದೆ, ಬಾರ್ಡರ್ ಏನು ಕಲರ್ ಇದೆ ಅದೆಲ್ಲ ಹ್ಯಾಂಡ್ ವರ್ಕ್ ಬ್ಲೌಸಸ್ ರೆಡಿ ಇದೆ. ಎಲ್ಲ ಸ್ಯಾಂಪಲ್ಸ್ ಎಲ್ಲ ಇಲ್ಲಿ ನೋಡಿ ಆಲ್ರೆಡಿ ಎಲ್ಲ ರೆಡಿ ಇದೆ. ಅದಕ್ಕೆ ಬೇಕಾಗಿರೋ ಥರ ಮ್ಯಾಚಿಂಗ್ ಮಾಡಿ ಪ್ರೊವೈಡ್ ಮಾಡ್ತಾರೆ ಖಂಡಿತವಾಗ್ಲೂ. ಹಾಗೆ ಈಗ ಇನ್ನೊಂದು ಹೇಳ್ಬೇಕಂದ್ರೆ, ಈಗ ಬೇಬಿ ಫ್ರಾಕು, ಸಣ್ಣ ಮಕ್ಕಳಿಗೆ ಫ್ರಾಕ್ ಕೇಳ್ತಾ ಇದ್ದಾರೆ ಭಾಳ ಜನ. ಸೊ ಈ ಸಲ ಈ ಥರ ಫ್ರಾಕು ಬೇಬಿಗೆ ಪಟ್ಟು ಪವಾಡ ಟೈಪಲ್ಲೇ ಫ್ರಾಕ್ ಮಾಡಿದ್ವಿ. ಯೂನಿಕ್ ಆಗಿ ಜಾಸ್ತಿ ಗಜಿಬಿಜಿ ಡಿಸೈನ್ ಮಾಡಿಲ್ಲ, ಸೋಬರ್ ಆಗಿ ಈ ಥರ ಫ್ರಾಕ್ ಮಾಡಿದ್ವಿ. ಸಿಂಪಲ್ ಫ್ರಾಕ್. ಆಮೇಲೆ ಬ್ಯಾಕ್ ಸೈಡು ನೀವು ನೋಡ್ದಂಗೆ ಲಾಂಗ್ ಜಿಪ್ ಇಕ್ಕಿರ್ತೀವಿ, ಮಕ್ಕಳಿಗೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ. ಆಮೇಲೆ ಇದಕ್ಕೂ ಸಹ ಬಾಡಿಗೆ ಕಾಟನ್ ಲೈನಿಂಗ್ ಹಾಕಿರ್ತೀವಿ. ಕಾಟನ್ ಲೈನಿಂಗ್ ಡಬಲ್ ಇರ್ತದೆ, ಫಾರ್ಮ್ ಇರ್ತದೆ, ಎಲ್ಲೂ ಚುಚ್ಚೋದಾಗಲಿ ಏನು ಇರೋದಿಲ್ಲ. ರಿಟೇಲಲ್ಲಿ ನೀವು ಆರಾಮಾಗಿ ಯಾರೇ ಕಸ್ಟಮರ್ ಇದ್ದರೂ ಕೂಡ ಇದು ನೋಡಿ ಬಾರ್ಡರ್ಗೆ ಮ್ಯಾಚಿಂಗ್ ಕಾಂಬಿನೇಷನ್ನು, ಅದ್ರ ಒಳಗಡೆ ಕಾಟನ್ ಲೈನಿಂಗ್ ಕೊಟ್ಟಿರ್ತೀವಿ. ಎಷ್ಟು ಗೋಲ್ ಇದೆ ಲೂಸು ಅಷ್ಟು ಕೂಡ ಲೈನಿಂಗ್ ಕೊಟ್ಟಿರ್ತೀವಿ ನಾವು. ಮಾರ್ಕೆಟಲ್ಲಿ ಏನು ಮಾಡ್ತಾರೆ, ಬರೀ
ಇಲ್ಲಿ ಎಷ್ಟು ಗ್ರಿಪ್ ಬೇಕೋ ಅಷ್ಟಕ್ಕೆ ಲೈನಿಂಗ್ ಕೊಡ್ತಾರೆ. ಸೊ ನಾವು ಆ ಥರ ಯಾವುದು ಕಾಂಪ್ರಮೈಸ್ ಮಾಡೋದಿಲ್ಲ ಕೆಲಸದಲ್ಲಿ. ಓಕೆ ಕಂಪ್ಲೀಟಾಗಿ ಎಷ್ಟು ಬೆಸ್ಟ್ ಬೇಕಾಗುತ್ತೆ ಅಷ್ಟು ಬೆಸ್ಟಾಗಿ ಕೊಟ್ಟಿರ್ತೀವಿ. ಇದರಲ್ಲೂ ಕಲರ್ಸ್ ಮಾಡಿದ್ದೀವಿ, ಎಲ್ಲ ಹೊಸ ಕಲರ್. ಇದರಲ್ಲಿ ಸೇಮ್ ಪಟ್ಟು ಕೂಡ ಬರ್ತಾ ಇದೆ. ಇವಾಗ ಏನು ನಿಮಗೆ ಬೇಬಿ ಫ್ರಾಕ್ ತೋರಿಸ್ತಾ ಇದ್ದೀನಿ, ಇದರಲ್ಲೂ ಕೂಡ ಪಟ್ಟು ಪವಾಡ ಆಲ್ರೆಡಿ ಪ್ರೊಡಕ್ಷನಲ್ಲಿ ಇದೆ. ಲಂಗ ಬ್ಲೌಸು ಕೂಡ ಇದೆ, ಬಟ್ ನಾನು ಡಿಸ್ಪ್ಲೇ ಮಾಡ್ತಾ ಇಲ್ಲ, ಯಾಕೆಂದರೆ ಅದು ಭಾಳ ರಿಚ್ ಆಗಿ ಬಂದಿದೆ. ಸೊ ಕಸ್ಟಮರ್ಸ್ ಇಲ್ಲಿ ಬಂದಾಗ ಅದು ನೋಡ್ರೇ ಅದ್ರದ್ದು ಅಂಗಡಿಗೆ ಬಂದಮೇಲೆ ಏನೋ ಆ ವಿಡಿಯೋ ನೋಡಿದೆ ಇದೆ ಅಲ್ಲ ಇಲ್ಲಿ ಅನ್ನೋದು ಮಾತು ಇರಬಾರ್ದು ಅಂತ ನಾನು ನಿಮಗೆ ಇವತ್ತು ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಎಸ್ ನಿಜವಾಗ್ಲೂ ಭಾಳ ಲಿಮಿಟೆಡ್ ಆಗಿ ತೋರಿಸ್ತಾ ಇದ್ದೀನಿ ಇವತ್ತು. ಲಿಮಿಟೆಡ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ನಾನು ಹೇಳ್ದಂಗೆ ನಿಮಗೆ ಇದರಲ್ಲೂ ಪಟ್ಟು ಪವಾಡ ಮಾಡಿದ್ದೀವಿ ನೋಡಿ. ಲೇಸ್ ಇಲ್ಲ, ಹ್ಯಾಂಡ್ ಲೇಸು. ಹೌದು ಎಸ್ ಮೇಡಮ್. ಇದರಲ್ಲಿ 4 ಇಲ್ಲ, ಇದರಲ್ಲಿ 9 ಕಲರ್ಸ್ ಇದೆ. 9 ಕಲರ್. ನಾನು ಇವಾಗ ಸೆಲೆಕ್ಟೆಡ್ ಆಗಿ ನಾನು ಹೇಳಿದೆ, ಯಾಕೆಂದರೆ ಜಾಸ್ತಿ ಉದ್ದ ವೀಡಿಯೋ ಮಾಡೋದು ಬೇಡ ಇವತ್ತು ಅಂತ ಒಂದು ಶಾರ್ಟ್ ವೀಡಿಯೋ ಮಾಡೋಣ ಅಂತಲೇ ಮೇಡಮ್ ಥ್ರೂ ಮಾಡಿಸ್ತಾ ಇದ್ದೀನಿ ನಿಮಗೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ರೆಗ್ಯುಲರ್ ಡಿಸೈನು ನಾನು ಇದು ನಿಮಗೆ ತೋರಿಸದೇ ಇರೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದರಿಂದನೇ ಭಾಳಷ್ಟು ಕಸ್ಟಮರ್ಸು ಬರ್ತಾನೂ ಇದ್ದಾರೆ, ತೊಗೊಳ್ತಾನೂ ಇದ್ದಾರೆ. ರಿಪೀಟ್ ಆರ್ಡರ್ ಮೇಲೆ ಆರ್ಡರ್ ಇದ್ದೇ ಇದೆ. ಇದರಲ್ಲೂ ಕೂಡ ಹಾಗೆ ನಾನು ಹೇಳ್ದಂಗೆ 15ರಿಂದ 20 ಕಲರ್ ರೆಡಿ ಸ್ಟಾಕಲ್ಲಿ ಎನಿ ಟೈಮ್ 15-20 ಕಲರ್ಸು ಸ್ಟಾಕಲ್ಲಿ ಇರ್ತದೆ. ಸೈಜಸ್ ಇರೋದು ಅವೈಲೇಬಲ್ ಬಂದು 22ಇಂದ 40 ಸೈಜ್ ಇದೆ, ಹಾಗೂ 12ಇಂದ 20 ಸೈಜ್ ತನಕ ಅವೈಲೇಬಲ್ ಇದೆ. ಅದರಲ್ಲೂ ಚಿಕ್ಕ ಸೈಜಲ್ಲೂ ನಿಮಗೆ ಇದರಲ್ಲಿ ಒಂದು 25-30 ಕಲರ್ಸ್ ಈ ಹಬ್ಬಕ್ಕೆ ಅಂತ ರೆಡಿ ಮಾಡಿಕೊಂಡಿದ್ದೀವಿ. ದೊಡ್ಡ ಸೈಜಲ್ಲಿ 15 ಕಲರ್ ಸ್ಟಾಕಲ್ಲಿ ರೆಡಿ ಇದೆ. ಹಾಂ ಮೇಡಮ್, ಈಚ್ ಕಲರಲ್ಲಿ ನಿಮಗೆ ಕಮ್ಮಿ ಅಂದರೂ ನಿಮಗೆ 100 ಪೀಸ್ ದೊಡ್ಡ ಸೈಜಲ್ಲಿ ಸಿಗುತ್ತೆ, ಚಿಕ್ಕ ಸೈಜಲ್ಲೂ ಒಂದು 100 ಪೀಸ್ ಸಿಗುತ್ತೆ. ಇದೆಲ್ಲ ರೆಗ್ಯುಲರ್ ನೋಡಿರ್ತಾರೆ ನಿಮ್ಮ ವಿಡಿಯೋ ಮಾಡಿರೋ ಮುಂಚೆ ನೋಡಿರೋರು, ಬಟ್ ಇದು ನಾನು ನೋಡ್ದೇನೋ ತೋರಿಸ್ದೇನೋ ಇರೋಕ್ಕಾಗೋದಿಲ್ಲ, ಯಾಕೆಂದ್ರೆ ಅಷ್ಟು ಇದು ರೆಗ್ಯುಲರ್ ಆಗಿ ನಾನು ಅಲ್ಲಿ ಹೋಗ್ತಾ ಇದೆ ಮೇಡಮ್. ಎಸ್ ಮೇಡಮ್, ಎಸ್ ಮೇಡಮ್. ಹೌದು, ಕಾಂಬಿನೇಷನ್ ಚೇಂಜ್ ಮಾಡ್ತಾ ಇರ್ತೀವಿ. ಡಿಫ್ರೆಂಟ್ ಕಾಂಬಿನೇಷನ್. ಪಿಂಕ್ಗೆ ಮುಂಚೆ ರಾಮನ್ ಯೂಸ್ ಮಾಡಿದ್ದೀವಿ, ಮೆರೂನ್ ಹಾಕಿದ್ದೀವಿ, ರೆಡ್ ಹಾಕಿದ್ವಿ. ಈ ಸಲ ಯೂನಿಕ್ ಆಗಿ ಇಂಗ್ಲೀಷ್ ಕಾಂಬಿನೇಷನ್ ಮಾಡಿದ್ದೀನಿ. ಬೇಬಿ ಪಿಂಕ್ಗೆ ಗ್ರೇ ಕಲರ್ ಮಾಡಿದ್ದೀನಿ, ಎಲಿಗೆಂಟಾಗಿ ಕಾಣುತ್ತೆ ಅಂತ. ಇದರಲ್ಲಿ ಸಣ್ಣ ಸೈಜು ದೊಡ್ಡ ಸೈಜು ಎರಡೂ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಮೇಡಮ್. ಟ್ರೆಂಡಿಂಗ್ ಅಲ್ಲಿ ಇರುವಂಥ ಐಟಮ್ ಇದು ರೆಡಿ ಆಗ್ತಾಯಿದೆ ಮೇಡಮ್ ಆಲ್ರೆಡಿ. ಇದರಲ್ಲೂ ಕಲರ್ಸ್ ರೆಡಿ ಆಗಿದೆ. ಸೊ ಇವಾಗ ಪ್ಯಾಕಿಂಗ್ ನಡೀತಾ ಐತೆ. ಶಾರ್ಟ್ಲಿ ಅದು ಡಿಸ್ಪ್ಯಾಚ್ಗೆ ರೆಡಿ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ರೆಡಿ ಇದೆ ಮೇಡಮ್. ಎಲ್ಲ ಸ್ಟಾಕ್ ನಿಮ್ಗೆ ಏನು ಇವಾಗ ಪ್ರೆಸೆಂಟ್ ತೋರಿಸ್ತಾ ಇದ್ದೀನಿ, ಇದೆಲ್ಲ ಸ್ಟಾಕ್ ರೆಡಿ ಇರೋದೆ. ಮೆಜಾರಿಟಿ ಸ್ಟಾಕ್ ರೆಡಿ ಇದೆ ನೋಡಿ. ಇಲ್ಲೂ ಕೊಟ್ಟರು ನೋಡಿ, ರೆಡಿ ಇರೋದು ಕಲರ್ಸು ನಿಮಗೆಲ್ಲ ಏನು ಡಿಸ್ಪ್ಲೇ ಮಾಡಿದೆ. ಎಲ್ಲ ಅದರಲ್ಲಿ ಕ್ವಾಂಟಿಟಿ ಸೆಟ್ಸ್ ಇದೆ. ಇದೆಲ್ಲ ಇರಲಿ ನೋಡಿ, ಕಸ್ಟಮರ್ಸ್ಗೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಕೂಡ ಸಿಕ್ಬಿಡುತ್ತೆ. ಪ್ಯಾಕಿಂಗ್ ಯೂನಿಟ್. ಹೌದು ಮೇಡಮ್, ಹೌದು. ಐರನಿಂಗ್ ಪ್ಯಾಕಿಂಗ್, ಮೇಲ್ಗಡೆ ಸ್ಟಿಚಿಂಗ್ ಯೂನಿಟ್. ಈಗ ಸದ್ಯಕ್ಕೆ ಫ್ರಾಕ್ಸ್ ಇದು ಫ್ರಾಕು ರೆಡಿ ಆಗ್ತದೆ ಅಲ್ಲ, ಬೇಕಿದೆಲ್ಲ ರೆಡಿ ಇದೆ ಸ್ಟಾಕ್ಸ್ ಎಲ್ಲ. ಇದು 6 ಮಂತ್ ಸರ್ ಇದು. ಹೌದು ಮೇಡಮ್, 00 ಅಂತ. ಇದು ಸ್ಯಾಂಪಲ್ ಅಲ್ಲಿ ನೋಡಿರಲಿಲ್ಲ, ಇಲ್ಲಿ ನೋಡಬಹುದು. ಹೌದು ಮೇಡಮ್, ಭಾಳ ವೆರೈಟೀಸ್ ಹೇಳ್ತಾ ಇಲ್ಲ, ಭಾಳ ವೆರೈಟೀಸ್ ನಾನು ಡಿಸ್ಪ್ಲೇ ಮಾಡ್ತಾ ಇಲ್ಲ. ಗೊಂಬೆಗಿದ್ದಂಗಿದೆ. ಹೌದು ಮೇಡಮ್, ನೇಮಿಂಗ್ ಸೆರೆಮನಿಗೆ ಎಲ್ಲ ಕಸ್ಟಮರ್ ರೀಟೇಲ್ ಕೌಂಟ್ರಲ್ಲಿ ಕೇಳೋದ್ರಿಂದ ಸೊ ಈ ಸೈಜ್ ಎಲ್ಲ ನಾವು ಪುಟ್ಟು ಫ್ರಾಕು ಈ ಥರ ಟ್ರೆಡಿಷ್ನಲಲ್ಲಿ ನಾವು ರೆಡಿ ಮಾಡ್ತೀವಿ. ಹೌದು ಮೇಡಮ್, ಹೌದು ಮೇಡಮ್, ಭಾಳಷ್ಟು ಎಲ್ಲ ಇದೇ ನಡೀತಾ ಇದೆ ಮೇಡಮ್. ಇದು ಕಸ್ಟಮರ್ ಆರ್ಡರ್ ಇದೆ, ಎಲ್ಲ ಫ್ರಾಕ್ ನಡೀತಾ ಇದೆ. ಇವಾಗ ರೆಡಿ ಆಗಿದೆ ಮೇಡಮ್. ಯಾಕೆಂದರೆ ಪಟ್ಟು ಪೋಡೆಲ್ಲ ಆಲ್ಮೋಸ್ಟ್ ಸ್ಟಾಕಲ್ಲಿ ಇದೆ, ರೆಡಿ ಆಗಿಬಿಟ್ಟಿದ್ದೀವಿ ಹಬ್ಬಕ್ಕೆ ಅಂತ. ಇವಾಗ ಇನ್ನೇ ನಾಳೆ ನಾಡಿದಿಂದ ಕಸ್ಟಮರ್ ಚಾಲು ಆಗ್ಬಿಡುತ್ತೆ, ಪ್ಯಾಕಿಂಗು ಸ್ಟಾರ್ಟ್ ಆಗಿದೆ. ಇಲ್ಲ ಇದೆ, ಇಲ್ಲ ರೆಡಿ ಇದೆ ಮೇಡಮ್. ಸ್ಟಾಕ್ಸ್ ಎಲ್ಲ ರೆಡಿ ಇದೆ. ನಾನು ಏನು ನಿಮ್ಗೆ ಡಿಸ್ಪ್ಲೇ ಮಾಡಿದ್ದೀನಿ ಅವೆಲ್ಲ ಸ್ಟಾಕ್ ರೆಡಿ ಇದೆ. ಅದಲ್ಲದೆ ನಾನು ನಿಮ್ಗೆ ಏನು ಹೇಳಿದೆ, ಇನ್ನೂ ಕೆಲವು ವೆರೈಟೀಸ್ ನಾನು ನಿಮಗೆ ಡಿಸ್ಪ್ಲೇ ಮಾಡಿಲ್ಲ. ಸೊ ಅವ್ರಿಗೆ ಕೌಂಟ್ರಲ್ಲಿ ಬಂದು ನೋಡಿದ್ರೆ ಅವ್ರಿಗೆ ಐಡಿಯಾ ಬರಲಿ ಅಂತ. ಯಾಕೆಂದರೆ ಭಾಳ ಜನ ಬರ್ತಾರೆ ಮಾರ್ಕೆಟಲ್ಲಿ. ನಮ್ಮ ಟೈಮಿಂಗ್ ಸ್ವಲ್ಪ 11 ಗಂಟೆ 11 ಕಾಲಕ್ಕೆ ಅಂಗಡಿ ತೆಗಿತೀವಿ ನಾವು. ಸುಮಾರು ಜನ ಬಾಬಾ ಬೆಳಿಗ್ಗೆ ಹೊತ್ತು 8:30-9 ಗಂಟೆಗೆ ಮಾರ್ಕೆಟ್ ಮುಗಿಸ್ಕೊಂಡು ಅಂಗಡಿಗೆ ಹೋಗ್ಬಿಡ್ತಾವ್ರೆ. ಸೊ ನಾನು ಅದು ಟ್ರೈ ಮಾಡಿದೆ ಆದಷ್ಟು ಜಲ್ದಿ ಬರಲಿಕ್ಕೆ. ಬಟ್ ಏನಂದರೆ ನಮ್ಮದು ನೈಟ್ ಕೆಲಸ ಜಾಸ್ತಿ ಇದೆ, ಅದರಿಂದ ಸ್ವಲ್ಪ ಮಾರ್ನಿಂಗ್ ನಾವು ಸ್ವಲ್ಪ 10:30 ಮೇಲೆ ಬೆಟರ್ ಮೇಡಮ್. ಹೌದು ಮೇಡಮ್, ಕಾಲ್ ಮಾಡಿ ಬಂದರೆ ಅವ್ರಿಗೆ ನಾವು ಟೈಮ್ ಪಿಕಪ್ ಮಾಡಿ ಅವ್ರಿಗೆ
ಗೈಡ್ ಮಾಡಿ ತೋರ್ಸೋಕ್ಕೂ ಟೈಮಿಂಗ್ ಸಿಗುತ್ತೆ, ಅವ್ರಿಗೂ ಪ್ಲ್ಯಾನಿಂಗ್ ಇರುತ್ತೆ. ಓಕೆ ಸರ್. ನ್ಯೂ ಕಲರ್ಸ್ ಮೇಡಮ್, ಇದೆಲ್ಲ ಓಕೆ. ಇವೆಲ್ಲ ರೆಡಿ ಆಗ್ತಾ ಇರೋಂಥ ಐಟಮ್ಸು. ಸೊ ಇದು ನಿಮ್ಮ ಇನ್ನೊಂದು ಯೂನಿಟ್. ಹೌದು ಮೇಡಮ್, ಇದು ವರ್ಕ್ಶಾಪ್, ಇದು ಕಟಿಂಗ್ ಟೇಬಲ್, ಕಟಿಂಗ್ ಯೂನಿಟು. ಇದೆಲ್ಲ ಕಲರ್ಸ್ ರೆಡಿ ಆಗ್ತದೆ. ಇದರಲ್ಲೂ ಕೂಡ ಸಾಕಷ್ಟು ಇದು ನೀವು ತೋರಿಸಿಲ್ಲ ಸರ್. ಇಲ್ಲ ಮೇಡಮ್, ಸಾಕಷ್ಟು ಐಟಮ್ ನಾನು ತೋರಿಸಿಲ್ಲ ಅಂತ ಹೇಳಿದೆ ಎಲ್ಲ. ಇವೆಲ್ಲ ಈಗ ರೆಡಿ ಆಗ್ತಾ ಇರೋಂಥ ಐಟಮು. ಓಕೆ. ಇದು ಕೆಳಗಡೆ ರೆಡಿ ಸ್ಟಾಕು ಇದೆ, ಬಟ್ ನಾನು ನಿಮಗೆ ತೋರಿಸ್ಲಿಲ್ಲ ಪೀಸು. ಎಸ್. ಇದೆಲ್ಲ ರೆಡಿ ಆಗ್ತಾ ಇದೆ ಮೇಡಮ್ ಎಲ್ಲ. ಸೂಪರ್ ಇದೆ ಸರ್, ಕಲರ್ಸ್ ಎಲ್ಲ ಒಳ್ಳೆ ಕಲೆಕ್ಷನ್ಸ್. ಖಂಡಿತ ಮೇಡಮ್, ಫೆಸ್ಟಿವಲ್ಸ್ಗೆ ಅಪ್ಕಮಿಂಗ್ ಇಯರ್ಗೆ ಹೌದು ಮೇಡಮ್. 25ಗೆ ನಾವು ಭಾಳ ಪ್ಲ್ಯಾನ್ ಮಾಡಿದ್ವಿ. ನೆಕ್ಸ್ಟ್ ಯುಗಾದಿಗೆ ನಾವು ಒಂದು 2-3 ಡಿಸೈನ್ ರೆಡಿ ಮಾಡಿದ್ದೀವಿ. ನಮ್ಮದು ಬ್ಯಾಂಗ್ಳೂರು ಕಾಪಿ ಡಿಸೈನ್, ಬಾಂಬೆ ಅವ್ರು ಕಾಪಿ ಮಾಡಬೇಕು, ಆ ಲೆವೆಲ್ಗೆ ಒಂದು ಡಿಸೈನ್ಗಳು ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ವರ್ಕ್ ನಡೀತಾ ಐತೆ. ಓಕೆ. ನಿಮ್ಮ ಸಪೋರ್ಟು ನಿಮ್ಮ ಫಾಲೋವರ್ ಸಪೋರ್ಟು ಭಾಳ ಬೇಕಾಗಿದೆ ನಮಗೆ. ಬಟ್ ಪ್ರೈಸಿಂಗ್ ಮಾತ್ರ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಅದು ನೀವು ಹೋಲ್ಸೇಲ್ಗೆ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸ್. ಖಂಡಿತ ಮೇಡಮ್, ಖಂಡಿತವಾಗಿ. ಯಾಕೆಂದರೆ ಮಾರ್ಕೆಟಲ್ಲಿ ನೀವು ನಾನು ಹೇಳ್ದಂಗೆ ಭಾಳಷ್ಟು ಬರೀ ಅವರು ಎಷ್ಟು ಕಾಂಪ್ರಮೈಸ್ ಆಗ್ಬೋದು, ರೇಟ್ ಎಷ್ಟು ಡೌನ್ ಮಾಡ್ಬೋದು ಅದನ್ನು ಟ್ರೈ ಮಾಡ್ತಾರೆ. ಕ್ವಾಲಿಟಿ ವೈಸಲ್ಲಿ ಹೋಗ್ತಾ ಇಲ್ಲ. ಯಾಕೆಂದರೆ ಅವ್ರದ್ದು ಆ ಥರ ಕ್ಲಾಸ್ ಕಸ್ಟಮರ್ ಮೇ ಬಿ ಇಲ್ಲ, ಅದಕ್ಕೆ ಆ ಥರ ಮಾಡ್ತಾರೆ. ಬಟ್ ನಾವು ಅದು ನೋಡೋಕೆ ಹೋಗ್ತಾ ಇಲ್ಲ. ನಮಗೆಲ್ಲ ಕ್ಲಾಸ್ ಕಸ್ಟಮರ್ ಇದ್ದಾರೆ, ಎಲ್ಲ ಶೋರೂಮ್ ಬೇಸ್ ಕಸ್ಟಮರ್ ಇದ್ದಾರೆ. ಸೊ ನಮ್ಗೆ ಇನ್ನೂ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಇದೇ ಥರ ಮಾಡಿ ಅಂತ ಇದ್ದಾರೆ. ಸೊ ನೆಕ್ಸ್ಟ್ ಇನ್ನೂ ಇವಾಗೇನು ರನ್ನಿಂಗಲ್ಲಿದೆ ಇದಕ್ಕಿಂತ ಹೈ ಲೆವೆಲ್ಗೆ ನಾನು ವರ್ಕ್ ಆಲ್ರೆಡಿ ಪ್ರೊಸೆಸಲ್ಲಿ ಇದೆ. ಸೊ ವಿ ಕ್ಯಾನ್ ಸಿ ಇನ್ ದ ಫ್ಯೂಚರ್ ಮ್ಯಾಮ್. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಖಂಡಿತವಾಗ್ಲೂ ಸ್ವಲ್ಪ ಅಪ್ಡೇಟ್ ಮಾಡ್ತೀನಿ. ಓಕೆ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.